ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರು ಕನ್ನಡದ ಪ್ರತಿಭಾನ್ವಿತ ಲೇಖಕರು ಮತ್ತು ಅದ್ಭುತ ವಿಮರ್ಶಕರು. ಅವರು ಸಾಂಸ್ಕೃತಿಕ ಕೇಂದ್ರವಾದ ಧಾರವಾಡದ ಕೊಡುಗೆ. ಗಿರಡ್ಡಿ ಅವರು ಹುಟ್ಟಿದ್ದು ಇಂದಿನ ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿಯಲ್ಲಿ 1939ನೇ ಇಸವಿ ಸೆಪ್ಟೆಂಬರ್ 22ರಂದು. ಇವರ ತಂದೆ ಅಂದಾನಪ್ಪ, ತಾಯಿ ಸಂಗಮ್ಮ. ಅವರ ಕುಟುಂಬ ಒಕ್ಕಲುತನದಲ್ಲಿ ನಿರತವಾಗಿದ್ದು ಅವರ ಬಾಲ್ಯ ಬೇಸಾಯದ ಚಟುವಟಿಕೆಗಳ ನಡುವೆ ಕಳೆಯಿತು. ಆದರೆ ಗಿರಡ್ಡಿ ಅವರು ಕಲಿಕೆಯಲ್ಲಿ ಪ್ರವೀಣರೆನಿಸಿದ್ದರು. ಹಾಗಾಗಿ ಎಲ್ಲರೂ ಅವರನ್ನು ಕಲಿಯುವಂತೆ ಪ್ರೇರೇಪಿಸಿದರು. ಅವರ ಪ್ರಾಥಮಿಕ ಶಿಕ್ಷಣ ಅವರ ಹುಟ್ಟೂರು ಅಬ್ಬಿಗೇರಿಯಲ್ಲಿ ನಡೆಯಿತು. ಮಾಧ್ಯಮಿಕ ಮತ್ತು ಹೈಸ್ಕೂಲು ವಿದ್ಯಾಭ್ಯಾಸಗಳು ನರೇಗಲ್ಲು ಮತ್ತು ರೋಣದಲ್ಲಿ ಜರುಗಿದವು. ನಂತರ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು ಸೇರಿದರು. ಕಾಲೇಜಿನಲ್ಲಿ ಇಂಗ್ಲಿಷ್ BAಯನ್ನು, ನಂತರ ಅದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಕೆಲ ವರ್ಷಗಳ ಧಾರವಾಡದ ಉದ್ಯೋಗದ ನಂತರ ಹೈದರಾಬಾದಿನ ಸೆಂಟ್ರಲ್ ಸ್ಕೂಲ್ ಆಫ್ ಇಂಗ್ಲಿಷ್ನಲ್ಲಿ ಡಿಪ್ಲೊಮಾ ಇನ್ ಇಂಗ್ಲಿಷ್ ಉನ್ನತ ಅಧ್ಯಯನ ಮಾಡಿ ಅದರಲ್ಲಿ ಪ್ರಥಮ ರ್ಯಾಂಕ್ ಪಡೆದರು. ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ ಪಡೆದು ಲ್ಯಾಂಕಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಅನ್ವಯಿಕ ಭಾಷಾಶಾಸ್ತ್ರದಲ್ಲಿ ವಿಶೇಷ ಅಧ್ಯಯನ ನಡೆಸಿ ಸ್ನಾತಕೋತ್ತರ ಪದವಿ ಪಡೆದರು. ನಂತರ ಶೈಲಿಶಾಸ್ತ್ರ ಮಹಾಪ್ರಬಂಧ ರಚಿಸಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದುಕೊಂಡರು. ಪದವಿ ಮುಗಿಸಿ 1963ರಲ್ಲಿ ಹನುಮನಹಟ್ಟಿಯ ಗ್ರಾಮೀಣ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರಿದ ಅವರು 1970ರವರೆಗೆ ಅಲ್ಲಿ ಬೋಧಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಅವರು ಅಲ್ಲಿ 14 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಸಾಹಿತ್ಯ ಬೋಧನೆ ಮಾಡಿದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇರಿ 1997ರಲ್ಲಿ ಆ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸಿದರು. 1998ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಪಾರಿಭಾಷಿಕ ಮಾಲೆಯ ಪ್ರಕಟಣೆ, ನಾಟಕೋತ್ಸವಗಳು ಅಲ್ಲದೆ ಸಾಹಿತ್ಯ, ಕಾವ್ಯ ಪರಂಪರೆ, ಸಣ್ಣ ಕಥೆಗಳ ಬಗ್ಗೆ ಕಮ್ಮಟಗಳನ್ನು, ವಿಚಾರ ಸಂಕಿರಣಗಳನ್ನು ಮತ್ತು ಸ್ಪರ್ಧೆಗಳನ್ನು ನಡೆಸಿ ತಮ್ಮ ಕ್ರಿಯಾಶೀಲತೆಯನ್ನು ಮೆರೆದಿದ್ದಾರೆ. ಗಿರಡ್ಡಿ ಅವರು ಹೈಸ್ಕೂಲು ವಿದ್ಯಾರ್ಥಿಯಾಗಿದ್ದಾಗಲೇ ಶಾರದಾ ಲಹರಿ ಎಂಬ ನೀಳ್ಗವಿತೆ ಬರೆದಿದ್ದರು. ಇವರು ರಚಿಸಿದ ಕೃತಿಗಳು ಹೀಗಿವೆ: ರಸವಂತಿ ಕವನ ಸಂಕಲನ, ಮರ್ಲಿನ್ ಮನ್ರೋ ಇನ್ನಿತರ ಕವನಗಳು, ಆ ಮುಖ ಈ ಮುಖ. ಇವರು ಬರೆದ ಕಥೆಗಳೆಂದರೆ ಹಂಗು ಮತ್ತು ಇತರ ಕಥೆಗಳು, ಒಂದು ಬೇವಿನ ಮರದ ಕಥೆ, ಆಯ್ದ ಕಥೆಗಳು, ಕಥಾ ಸಂಕಲನ. ಮಣ್ಣು ಇವರ ಒಂದು ಕಿರು ಕಾದಂಬರಿ. ಅವರ ವಿಮರ್ಶಾ ಬರಹಗಳು ಹೀಗಿವೆ: ಸಣ್ಣ ಕಥೆಯ ಹೊಸ ಒಲವುಗಳು, ನವ್ಯ ವಿಮರ್ಶೆ, ಜನಪದ ಕಾವ್ಯ, ಕಾದಂಬರಿ ವಸ್ತು ಮತ್ತು ತಂತ್ರ, ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ, ಇಂಗ್ಲೆಂಡಿನ ರಂಗಭೂಮಿ, ಸಾತತ್ಯ, ಕನ್ನಡ ಡೈಗ್ಲಾಷಿಯಾ ಭಾಷಾಶಾಸ್ತ್ರ, ಇಂಗ್ಲಿಷಿನಲ್ಲಿ ಇಂಟ್ರೊಡಕ್ಷನ್ ಟು ಜನರಲ್ ಲಿಂಗ್ವಿಸ್ಟಿಕ್ಸ್. 1983ರಲ್ಲಿ ಸಂಕ್ರಮಣ ಪತ್ರಿಕೆಯ ಸ್ಥಾಪಕ ಸಂಪಾದಕರಲ್ಲಿ ಇವರೂ ಒಬ್ಬರು. ಅವರ ಅದ್ಭುತ ಸೃಜನಾತ್ಮಕ ಕೃತಿಯೆಂದರೆ ವಚನ ವಿನ್ಯಾಸ. ಇದು ವಚನಗಳ ನಿಜ ಅರ್ಥ ಮತ್ತು ಅವುಗಳ ಆಶಯಗಳ ಮೇಲೆ ಹೊಸ ಬೆಳಕು ಚೆಲ್ಲುತ್ತದೆ. ನವ್ಯ ವಿಮರ್ಶೆ ಅವರ ವಿಮರ್ಶಾ ಪ್ರತಿಭೆಗೆ ಒಂದು ಉತ್ತಮ ಸಾಕ್ಷಿ. ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಶಸ್ತಿಗಳು ಲಭಿಸಿವೆ. ಗಿರಡ್ಡಿ ಗೋವಿಂದರಾಜ್ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಕಾದಂಬರಿ ವಸ್ತು ಮತ್ತು ತಂತ್ರ ಕೃತಿಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸುವರ್ಣ ಮಹೋತ್ಸವ ಬಹುಮಾನ ಬಂದಿದೆ. ಸಾತತ್ಯಕ್ಕೆ VS ಇನಾಮ್ದಾರ್ ಮತ್ತು ಸಾಸಾ ಮಾಳವಾಡ ಪ್ರಶಸ್ತಿಗಳು ದೊರೆತಿವೆ. ಇವೆಲ್ಲವೂ ಗಿರಡ್ಡಿ ಅವರು ಕನ್ನಡ ವಿಮರ್ಶಾ ಸಾಹಿತ್ಯಕ್ಕೆ ನೀಡಿದ ಅಪರೂಪದ ಕೊಡುಗೆಗಳು. 1992ರಲ್ಲಿ ಗಿರಡ್ಡಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯು ಗೌರವ ಫೆಲೋಶಿಪ್ ಕೊಡುವ ಮೂಲಕ ಅವರನ್ನು ಗೌರವಿಸಿದೆ. ಅಲ್ಲದೆ BH ಶ್ರೀಧರ ಪ್ರಶಸ್ತಿ, ಗೌರೀಶ್ ಕಾಯ್ಕಿಣಿ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳು ಅವರ ಪಾಲಾಗಿವೆ. ಗಿರಡ್ಡಿ ಗೋವಿಂದರಾಜರ ಕಥೆಗಳು ತಮ್ಮ ಉತ್ತಮಿಕೆಯಿಂದಾಗಿ ಸಿನಿಮಾ ಮಾಧ್ಯಮದವರ ಗಮನ ಸೆಳೆದಿವೆ.
ಪುಟ್ಟಣ್ಣ ಕಣಗಾಲ್ ಅವರು ಬಹು ಹಿಂದೆಯೇ ಅವರ ಕಥಾಸಂಗಮ ಚಲನಚಿತ್ರಕ್ಕಾಗಿ ಗಿರಡ್ಡಿಯವರ ಹಂಗು ಕಥೆಯನ್ನು ಆಯ್ದುಕೊಂಡರು. ಇವರು ಅಭಿನಯಿಸಿದ ಮತ್ತು ನಿರ್ದೇಶಿಸಿದ ನಾಟಕ ಕೃತಿಗಳು ಏವಂ ಇಂದ್ರಜಿತ್. ಅವರು ಸಾಹಿತಿಗಳಷ್ಟೇ ಅಲ್ಲದೆ ಉತ್ತಮ ನಟ ಮತ್ತು ನಿರ್ದೇಶಕರು ಕೂಡ. ಗಿರಡ್ಡಿ ಗೋವಿಂದರಾಜ್ ಅವರು ಕನ್ನಡದ ಅತ್ಯುತ್ತಮ ವಿಮರ್ಶಕರಲ್ಲಿ ಒಬ್ಬರು ಎಂಬುದರಲ್ಲಿ ಸಂಶಯವೇ ಇಲ್ಲ. ಅದರ ಗುಟ್ಟು ಬಹುಶಃ ಅವರ ಗಂಭೀರ ಅಧ್ಯಯನದಲ್ಲಿದೆ. ಅದನ್ನು ಅವರಿಂದಲೇ ಕೇಳೋಣ. ನಾನು ವಿಮರ್ಶಕ ಆಗ್ತೀನಿ ಅಂತ ಹೇಳಿ ಅಂದುಕೊಂಡೇ ಇರಲಿಲ್ಲ. ಹಾಗೆ ವಿಮರ್ಶಕ ಆದದ್ದು ಕೂಡ ಭಾಳ ಆಕಸ್ಮಿಕವಾಗಿ. ಹೈಸ್ಕೂಲ್ನಲ್ಲಿದ್ದಾಗ, ಕಾಲೇಜ್ನಲ್ಲಿದ್ದಾಗ, ಆಮೇಲೆ ಅಧ್ಯಾಪಕನಾದ ಮೇಲೂ ಕೂಡ ನಾನು ಹೆಚ್ಚಾಗಿ ಕವಿತೆ, ಕಥೆ, ಹರಟೆ, ಲಲಿತ ಪ್ರಬಂಧ ಇಂಥವುಗಳನ್ನೆಲ್ಲ ಬರ್ಕೋತಾ ಇದ್ದೆ. ಆ ಸಂಕ್ರಮಣ ಪತ್ರಿಕೆ ಆರಂಭ ಮಾಡಿದ ಮೇಲೆ ಅದರಲ್ಲಿ ವಿಮರ್ಶೆಯ ಲೇಖನಗಳನ್ನು ಹೆಚ್ಚೆಚ್ಚಾಗಿ ಪ್ರಕಟಿಸಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ಆದರೆ ವಿಮರ್ಶೆ ಲೇಖನಗಳು ಬರ್ತಿರಲಿಲ್ಲ. ಹೀಗಾಗಿ ನಾನು ಬರೆಯೋದಕ್ಕೆ ಶುರು ಮಾಡಿದೆ. ಒಂದು ಸಲ ವಿಮರ್ಶಕ ಅಂತನ್ನುವಂಥ ಪಾತ್ರ ತೊಟ್ಟ ಮೇಲೆ ಅದನ್ನು ನಿಭಾಯಿಸೋದು ಅವಶ್ಯವಾಯಿತು. ಮತ್ತು ವಿಮರ್ಶೆಗೆ ಬೇಕಾದಂಥ ಪರಿಕರಗಳನ್ನು ನಾನು ಗಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದೆ. ಪಾಶ್ಚಾತ್ಯ ವಿಮರ್ಶೆಯಿಂದ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆಯಿಂದ ಅನೇಕ ಸಂಗತಿಗಳನ್ನು ನಾನು ಕಲಿತುಕೊಂಡೆ. ಹಾಗೆ ಪಠ್ಯಗಳನ್ನು ವಿಶ್ಲೇಷಣೆ ಮಾಡುವಂಥ, ವಿಮರ್ಶೆ ಮಾಡುವಂಥ ಒಂದು ಕೆಲಸವನ್ನು ಗಂಭೀರವಾಗಿ ನಾನು ತಕ್ಕೊಂಡೆ. ಕನ್ನಡದ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಗಿರಡ್ಡಿ ಗೋವಿಂದರಾಜ್ ಅವರ ಕೊಡುಗೆ ಅನುಪಮ.